ದಳಪತಿಗಳ ಬೃಹತ್ ಪಾದಯಾತ್ರೆಗೆ ರೈಟ್ ನಾವೀಗ ಮುಹೂರ್ತ ಫಿಕ್ಸ್ ಆಗಿದೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಉಭಯ ಪಕ್ಷಗಳು ಪಾದಯಾತ್ರೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ದಳಪತಿಗಳ ಬೃಹತ್ ಪಾದಯಾತ್ರೆಗೆ ಮುಹೂರ್ತ ಫಿಕ್ಸ್. ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ JDS ಬೃಹತ್ ಪಾದಯಾತ್ರೆ ಯಾವಾಗ ಅಂತಂದರೆ ಆಗಸ್ಟ್ 9ರಿಂದ 11ರವರೆಗೆ ದಳಪತಿಗಳಿಂದ ಪಾದಯಾತ್ರೆ ಅನ್ನುವಂಥದ್ದಾಗುತ್ತೆ. ಎಲ್ಲಿಂದ? ಬೈರಮಂಗಲ ಟು ಫ್ರೀಡಂ ಪಾರ್ಕ್ನವರೆಗೆ ಬೃಹತ್ ಪಾದಯಾತ್ರೆ. ಒಟ್ಟು 38 ಕಿಲೋಮೀಟರ್ಗಳ ದೊಡ್ಡ ಪ್ರಮಾಣದ ಯಾತ್ರೆಯನ್ನು ನಡೆಸಲಿರುವಂತಹ ಉಭಯ ಪಕ್ಷಗಳು. ಈ ಸರ್ಕಾರಕ್ಕೆ ಕಣ್ಣು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ, ಕಿವಿಯೂ ಕೂಡ ಕೇಳಿಸ್ತಾ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ರಣಕಹಳೆಯನ್ನು ಊದ್ತಾ ಇದ್ದಾರೆ. ನಾವು ರಾಜ್ಯದ ರೈತರ ಪರ ನಿಲ್ಲುವ ಕೆಲಸ ಮಾಡ್ತಾ ಇದ್ದೀವಿ, ಆದರೆ ಅಜ್ಜಿ ಚೆನ್ನಮ್ಮ ಅಗಲಿಕೆಯಿಂದ ಪಾದಯಾತ್ರೆಯನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ವಿ, ಮುಂದೂಡಿದ್ವಿ. ಪಾದಯಾತ್ರೆಯಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡ ಮತ್ತು HD ಕುಮಾರಸ್ವಾಮಿ ಕೂಡ ಭಾಗಿಯಾಗಿರ್ತಾರೆ ಅನ್ನುವಂತಹ ಮಾತನ್ನು ಹೇಳಿದರು. ರೈತರ ಪರವಾಗಿ ನಾಳೆಯಿಂದ ಕಾನೂನು ಸಮರವನ್ನು ನಾವು ಶುರು ಮಾಡ್ತೀವಿ ಈ ಸರ್ಕಾರದ ವಿರುದ್ಧ. ಈ ಹೋರಾಟದ ಬಗ್ಗೆ BJP ನಮ್ಮ ಜೊತೆ ಚರ್ಚೆ ಮಾಡಿಲ್ಲ, ಕೆಲವೊಂದು ಪ್ರತ್ಯೇಕ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂತಹ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದರು. ಅಂದರೆ ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ JDS ಪಕ್ಷ ಪಾದಯಾತ್ರೆಯನ್ನು ಮಾಡುತ್ತೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕಿನವರೆಗೆ ಸತತ 38 ಕಿಲೋಮೀಟರ್ಗಳ ಪಾದಯಾತ್ರೆ ಇದು. ಕೆಲವೊಂದು ಕಡೆ ಇವತ್ತು ಸಮನ್ವಯ ಸಭೆ ಅನ್ನುವಂಥದ್ದಾಗುತ್ತೆ. BJP ಮತ್ತು JDS ಎರಡೂ ಪಕ್ಷಗಳ ಒಂದು ಸಮನ್ವಯ ಸಭೆ. ಆ ಸಮನ್ವಯ ಸಭೆಯಲ್ಲಿ ಈ ಪಾದಯಾತ್ರೆಯ ಒಂದು ಟಾಪಿಕ್ ಕೂಡ ಇತ್ತು. ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸಿ ಮೈತ್ರಿ ಪಕ್ಷಗಳು ಏನಾದರೂ ಒಂದು ಪಾದಯಾತ್ರೆ ಥರ ಮಾಡಬೇಕು, ಅದನ್ನು ಖಂಡಿಸಬೇಕು, ವಿರೋಧಿಸಬೇಕು ಅಂತ. ಎಟ್ ದ ಸೇಮ್ ಟೈಮ್ ಅದೇ ಹೊತ್ತಿಗೆ ಚೆನ್ನಮ್ಮ ಅವರು ನಿಧನ ಹೊಂದ್ತಾರೆ, ದೇವೇಗೌಡರ ಪತ್ನಿ. ಆ ಕಾರಣಕ್ಕೆ ಆ ಒಂದು ಟಾಪಿಕ್ ತಣ್ಣಗಾಗುತ್ತೆ. ಆದರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಚೆನ್ನಮ್ಮ ಅವರ ಅಗಲಿಕೆಯಿಂದ ಪಾದಯಾತ್ರೆಯನ್ನು ಸ್ವಲ್ಪ ನಾವು ಮುಂದೂಡಿದ್ವಿ, ಆದರೆ ಈಗ ಮತ್ತೆ ನಾವು ಪಾದಯಾತ್ರೆಯನ್ನು ಆರಂಭ ಮಾಡ್ತೀವಿ. ಈ ಪಾದಯಾತ್ರೆಯಲ್ಲಿ ದೇವೇಗೌಡರು ಇರ್ತಾರೆ, ಕುಮಾರಸ್ವಾಮಿಯವರು ಇರ್ತಾರೆ. ರೈತರ ಪರವಾಗಿ ನಾಳೆಯಿಂದ ನಾವು ಮತ್ತೆ ಕಾನೂನು ಸಮರವನ್ನು ಪ್ರಾರಂಭಿಸ್ತೀವಿ, ಶುರು ಮಾಡ್ತೀವಿ. ಆದರೆ ಈ ಪಾದಯಾತ್ರೆಯ ಬಗ್ಗೆ ನಾವು ಭಾರತೀಯ ಜನತಾ ಪಾರ್ಟಿಯ ಜೊತೆ ಚರ್ಚೆ ಮಾಡಿಲ್ಲ, ನಾವು ಅವ್ರ ಜೊತೆ ಮಾತಾಡಿಲ್ಲ. ಕೆಲವು ನಿರ್ಧಾರಗಳನ್ನು ಅಥವಾ ಕೆಲವು ಹೋರಾಟಗಳನ್ನು ನಾವು ಇಂಡಿವಿಜುವಲ್ ಆಗಿ ಮಾಡಬೇಕಾಗುತ್ತೆ. ಇಂಡಿವಿಜುವಲ್ ಬ್ರಿಂಗ್ಸ್ ಮೋರ್ ಪವರ್ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದಕ್ಕೆ ಕಟ್ಟಬಿದ್ದಿದೆನಾ JDS ಗೊತ್ತಿಲ್ಲ. ಯಾಕೆಂತಂದರೆ ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಪಕ್ಷ ಆಗಿದ್ದರೂ ಕೂಡ BJPಯ ನಾಯಕರ ಜೊತೆ ಚರ್ಚಿಸದೆ ಇಂತಹ ಒಂದು ಬೃಹತ್ ಪಾದಯಾತ್ರೆಗೆ JDS ಲಗ್ಗೆ ಇಡ್ತಾ ಇದೆ. ಇದು ಮತ್ತೆ ಭಿನ್ನಾಭಿಪ್ರಾಯಕ್ಕೆ ನಾಂದಿನ ಗೊತ್ತಿಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ಕೇಳ್ಕೊಂಬರೋಣ. ಬೈಟ್ ಪ್ಲೀಸ್. ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಪಕ್ಷದ ಕಡೆಯಿಂದ 9, 10, 11 3 ದಿನಗಳ ಕಾಲ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ವರೆಗೂ ರೈತರ ಜೊತೆಯಲ್ಲಿ ರೈತರು ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳೇನಿದೆ ಅದನ್ನು ಪಾದಯಾತ್ರೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಹಿಂದೆಯೂ ಕೂಡ ಬೈರಮಂಗಲದಲ್ಲಿ ಪಾದಯಾತ್ರೆಯನ್ನು ಮಾಡಿದ್ವಿ. ಈಗ ಬೆಂಗಳೂರಿವರೆಗೂ ಕೂಡ ಪಾದಯಾತ್ರೆಯನ್ನು ಅದನ್ನು ವಿಸ್ತರಣೆಗೊಳಿಸಬೇಕು ಅಂತಕ್ಕಂಥ ನಿರ್ಧಾರವನ್ನು ಹಿಂದೆಯೂ ಕೂಡ ಮಾಡಿದ್ವಿ. ರೈತರು ಸಂಪೂರ್ಣವಾಗಿ ಈ ಒಂದು ಪ್ರಾಜೆಕ್ಟ್ನ ವಿರೋಧನ ಮಾಡ್ಕೊಂಡೇ ಬಂದಿದ್ದಾರೆ. ಆದರೆ ಸರ್ಕಾರ ಇವತ್ತು ಯಾವುದೇ ರೀತಿಯಾದಂಥ ಅವ್ರಿಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ರೈತರ ವಿರುದ್ಧವಾಗಿ ಇವತ್ತು ಸರ್ಕಾರ ನಿಂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರ ಪರವಾಗಿ ನಿಲ್ತಕ್ಕಂಥದ್ದು ಪಕ್ಷದ ಕಡೆಯಿಂದ ನಮ್ಮ ಧರ್ಮ. ಹಾಗಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ಮೆರಿತಾ ಇದ್ದೇವೆ. 9, 10, 11 ರೈತರ ಪರವಾಗಿ ನಿಲ್ಲುವಂತಹದ್ದು ನಮ್ಮ ಧರ್ಮ. ಆದರೆ ನಾವು ಬೇರೆಯವರ ಜೊತೆ ಅಂದರೆ BJP ಜೊತೆ ಇದರ ಬಗ್ಗೆ ಡಿಸ್ಕಷನ್ನ ಮಾಡಿಲ್ಲ. ನಮ್ಮ ಅಜ್ಜಿ ಅಂದರೆ ಚೆನ್ನಮ್ಮ ಅವರು ತೀರ್ಕೊಂಡ ಕಾರಣಕ್ಕೆ ಈ ಪಾದಯಾತ್ರೆಯನ್ನು ಮುಂದೂಡಿದ್ವಿ, ಮತ್ತೆ ನಾಳೆಯಿಂದ ಕಾನೂನು ಸಮರವನ್ನು ನಾವು ಮಾಡ್ತೀವಿ ಅನ್ನುವಂತಹ ಮಾತನ್ನು ನಿಖಿಲ್ ಕುಮಾರಸ್ವಾಮಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಸಮನ್ವಯ ಸಭೆಯಲ್ಲಿ ಪಾದಯಾತ್ರೆಯ ವಿಚಾರ ಪ್ರಸ್ತಾವನೆ ಆಗಿಲ್ಲ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಒಂದು ವೇಳೆ ಪ್ರಸ್ತಾವನೆ ಆಗಿದ್ದರೆ ನಿಖಿಲ್ ಕುಮಾರಸ್ವಾಮಿ ಅವರ ಗಮನಕ್ಕೆ ಅದು ಬಂದು ಅವರು ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇರಲಿಲ್ಲ. ಹಾಗಾದರೆ ಸಮನ್ವಯ ಸಭೆಯಲ್ಲಿ ಬೇರೆದ್ದೇ ವಿಚಾರಗಳ ಪ್ರಸ್ತಾವನೆ ಅನ್ನುವಂಥದ್ದು, ಮಾತುಕತೆ ಅನ್ನುವಂಥದ್ದು ಮತ್ತು ಎರಡೂ ಪಕ್ಷಗಳ ಮಧ್ಯೆ ಇರುವಂತಹ ಭಿನ್ನಾಭಿಪ್ರಾಯಗಳು, ಬೇರೆ ಪಕ್ಷ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂದಿನ ಉಪಚುನಾವಣೆ, ಹಿರಿಯೂರು ಉಪಚುನಾವಣೆ ಇದೆ,
ಅದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಗಳು ಆಗಿರ್ಬೋದು. ಬಟ್ ವಾಟ್ ಎವರ್, ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ JDS ಪಕ್ಷ ಪಾದಯಾತ್ರೆಗೆ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ. ಸೊ ಆ ಪಾದಯಾತ್ರೆಯಲ್ಲಿ ದೇವೇಗೌಡರು ಇರ್ತಾರೆ, ಕುಮಾರಸ್ವಾಮಿಯವರು ಇರ್ತಾರೆ. ಆಗಸ್ಟ್ 9ರಿಂದ 11ರವರೆಗೆ ದಳಪತಿಗಳ ಪಾದಯಾತ್ರೆ ಅನ್ನುವಂಥದ್ದು ಆಗುತ್ತೆ.